ಜೇನ ದನಿಯೋಳೆ ಮೀನ ಕಣ್ಣವಳೆ ಸೊಬಗ ನೀ ತುಂಬಿದೆ, ಅಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ದ್ವಾಪರ ದಾಟುತ್ತಾ ನನ್ನನೇ ನೋಡಲು ನನ್ನನೇ ಸೇರಲು ಬಂದರಾಧಿಕೆ. ಸೂಜಿ ಮಾರೋನೆ ಪೆನ್ನು ಮಾರೋನೆ ಕೂದಲು ಮಾರೋನೆ ನಿನ್ನ ನೋಡಿ ಜೀವ ಜಲ್ಲೆಂದಿದೆ, ನನ್ನ ಜೀವ ಜಲ್ಲೆಂದಿದೆ. ಹಾಯ್ ಮ್ಯಾಮ್, ನಾನು ಈಗ ರೀಲ್ಸ್ ಮಾಡ್ತಾ ಇದ್ದೆ. ನೀನು ನನ್ನ ಜೊತೆಗೆ ಬಂದು ಜಾಯ್ನ್ ಆಗ್ತೀನಿ ಅಂದಿದ್ರೆ ಬೇಡ ಅಂತಿದ್ನಾ? ಆಗಲೇ ಬರಬೇಕು ತಾನೇ? ಇಲ್ಲ, ನನಗೆ ಹೇಳ್ಬೇಕಾಗಿತ್ತು. ತುಂಬ ಚೆನ್ನಾಗಿ ಆಡಿದ್ರಿ ಮ್ಯಾಮ್ ನೀವು. ಸೂಪರ್. ಏನ ಏನ ಅಂದೆ? ಹಂಗೆ ಹಿಂಗೆ ಕೊಟ್ಟೆ ಅಂದ್ರೆ ಮಗನೇ ಬಾಯಿಗಿರೋ ಅಲ್ಲೆಲ್ಲ ಉದುರು ಬಿಡ್ಬೇಕು. ರೀಲ್ಸ್ ಅಂತ ರೀಲ್ಸ್ ಏನು ನೋಡೋ ರೋಡ್ನಾಗ ಕುತ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡಂತೀಯ ನಿನ್ನ ಜೊತೆ ಸೇರ್ಕೊಂಡು? ಎಷ್ಟೊತ್ತ ಹೋಗಿ ನೀನು? ಅಮ್ಮ ದುಡ್ಡು ಕೊಡಮ್ಮ, ನಾನು ಆ ಫೀಸ್ ಕಟ್ಟಬೇಕು ಈ ಫೀಸ್ ಕಟ್ಟಬೇಕು ಹಂಗಮ್ಮ ಹಿಂಗಮ್ಮ ಅಂತೇಳಿ ನನಗೆ ಮಂಗಬೂದಿ ಏರ್ಚಿ ಎಲ್ಲಳಗೂ ಇದ್ದ ಲೇಟ್ ಹತ್ತು. ಇದೇನ ನಿನ್ನ ಅವತಾರ? ಏನಿದು? ಎಂಥ ಪ್ಯಾಂಟಲ್ಲೇ ಇದು? ಕೂಲ್ ಮ್ಯಾಮ್, ಕೂಲ್ ಕೂಲ್. ಯಾಕಷ್ಟು ಹ್ಯಾಂಗ್ರಿ ಹಾಕ್ತಿದೀಯಾ? ತುಂಬ ಹ್ಯಾಂಗ್ರಿ ಹಾಕಬಾರ್ದು ಮ್ಯಾಮ್. ಫುಲ್ ಬಿ ಬಂದು ಮೇಲೆ ಹೋಗ್ಬಿಡ್ತೀಯಾ, ಇಲ್ಲ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯಾ? ಕೂಲಾಗಿ ಮಾತಾಡು ಮ್ಯಾಮ್. ಏನ ನನ್ನನ್ನೇ ನಿನ್ನ ಮೇಲೆ ಕಳಿಸ್ತೀಯ? ಇನ್ನ ನಿನ್ನ ಮದುವಿಲ್ಲ ಮುಂಜಿಲ್ಲ, ಇನ್ನ ಓದಕ್ಕೆ ಹೋಗ್ತದಾನೆ. ನಾನು ಈಗಲೇ ನನ್ನೇ ಮೇಲೆ ಕಳಿಸ್ತೀಯನ? ಇನ್ನ ನಿನ್ನ ಮಗಳ ಕೇಳ್ತೀಯ ಅಂತ ಏನಾನ ಬಂದ್ರೆ ನನ್ನೇನು ನೀನು ಒಂದಿನ ಮನೆಗೆ ಇಟ್ಕೊಳಲ್ಲ, ಹಂಗದಿನ್ಬಿಡ್ತೀಯನಪ್ಪ. ಮ್ಯಾಮ್, ಇದು ರೋಡ್ನಾಗೆಲ್ಲ ಈ ಥರ ಎಲ್ಲ ರೂಡಾಗೆ ಬಿಹೇವ್ ಮಾಡಬಾರ್ದು ಮ್ಯಾಮ್. ಕೂಲಾಗಿ ಮಾತಾಡು. ಮದುವೆ ಓಕೆ, ಗಿದುವೆ ಯಾಕೆ? ಏನೇನೋ ಹೇಳ್ತೀಯಾ ನೀನು? ರಂಕೆಗ ಬಾಯಿ ಮುಚ್ಚ ಸಾಕು. ಎಲ್ಲ ದುಡ್ಡು ಇಸ್ಕೊಂಡು ಹೋಗಿದ್ದಲ್ಲ, 3,000 ರೂಪಾಯಿ ಇಸ್ಕೊಂಡು ಹೋಗಿದ್ದಲ್ಲ ಫೀಸ್ ಕಟ್ಟಕ್ಕಂತ ಕಟ್ತೇನ ಫೀಸ್ ಎಲ್ಲ ದುಡ್ಡೆಲ್ಲ? ಈಗ ಸ್ಲಿಪ್ ಏನಾನ ಕೊಟ್ಟಿದಾರೇನ? ತೋರ್ಸಲಿ ಫಸ್ಟ್. ಇದೇ ಅದ ಇದು ಗತಿಗೆಟ್ಟರ ತರ ಭಿಕ್ಷುಕರ ತರ ಬಟ್ಟೆ ಹಾಕ್ಕೊಂಬಂದಿದ್ಯಲ್ಲ, ಅಲ್ಲೆಲ್ಲ ಹೊರದೋಗೈತೆ ಅಥವಾ ಏನೋ ನಾಯಿಗೆ ಕಡಿಸ್ಕೊಂಬಂದೇನೋ? ಏನಾಗ್ತಲೆ? ಮೊದ್ಲು ಮನೆಗೆ ಪ್ಯಾಂಟ್ ಹಾಕೊಂಡು ಹೋಗಿದ್ದಲ್ಲ ಅದೆಲ್ಲೋತ? ಮನೆ ಬಾರಲ್ಲ ನಿನಗೈತೆ ನಿಮ್ಮ ಅಪ್ಪಗೆ ಹೇಳಿ ಚರ್ಮ ಸುಳಿಸ್ ನಿನ್ನ. ನಾ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡು ಕೊಟ್ರೆ ಇದ್ಯಾವುದೋ ಕಿತ್ತೋಗಿರೋ ಪ್ಯಾಂಟ್ ಹಾಕೊಂಡು ಇಲ್ಲ ಹಾಡು ಹೇಳ್ಕೆ ನಿಂತ್ಕೊಂಡಿದ್ಯಾ? ಏನ ದುಡ್ಡೆಲ್ಲ ಏನು ಮಾಡೋದು? ಹುಡುಗರು ಕರ್ಕೊಂಡು ಮೋಜು ಮಸ್ತಿ ಮಾಡಕ್ ಹೋಗಿದ್ದೇನೋ ಪೇಟೆಗೆ? ಅದಕ್ಕೆ ನನ್ನ ಅಷ್ಟು ಕಾಡಿ ಬೇಡಿ ದುಡ್ಡು ಇಸ್ಕೊಂಡು ಹೋದೆ. ಬಾರ ಮನೆಗೆ ಬಾರ ಮಾಡ್ತೀನ. ನಾನು ಕೊಟ್ಟಿರೋ ದಿನ ನಿನಗೆ ಕಮ್ಮಿನೇ. ಇನ್ನ ನಿನ್ನ ಚರ್ಮ ಸುಳಿಸ್ತೀನಿ ಬಾ ನಿಮ್ಮ ಅಪ್ಪನ ಹತ್ರ. ಮ್ಯಾಮ್, ಅಲ್ಲೆಲ್ಲ ಜನ ನೋಡ್ತಿದ್ದಾರೆ, ಸುಮ್ಮನಿರಿ ಮ್ಯಾಮ್. ಇದೆಲ್ಲ ನ್ಯೂ ಫ್ಯಾಷನ್ ಮ್ಯಾಮ್. ಇದೆಲ್ಲ ಪ್ಯಾಂಟು ಹೊಸ್ದಾಗಿ ಬಂದಿದೆ, ಅದಕ್ಕೆ ನಾನು ತಗೊಂಡೆ. ಅಯ್ಯೋ, ನೀವೇನು ಓದಿಲ್ಲ ಬರ್ದಿಲ್ಲ, ನಿಮ್ಮ ಮಮ್ಮಿ ಡ್ಯಾಡಿ ಏನೂ ಓದಿಸಿಲ್ಲ ನಿಮಗೆ, ಹಾಗಾಗಿ ನಿಮಗೆ ಫ್ಯಾಷನ್ ಬಗ್ಗೆ ಏನೂ ಗೊತ್ತಿಲ್ಲ. ಅದಕ್ಕೆ ನನ್ನೆಲ್ಲ ರೋಡ್ನಾಗ ಇಟ್ಕೊಂಡು ಹೊಡ್ತಿದ್ರಲ್ಲ ಮ್ಯಾಮ್ ನೀವು. ಇದು ಸರಿನಾ ನೀವು ಮಾಡ್ತಾ ಇರೋದು? ಸುಬ್ಲಕ್ಷ್ಮಿ, ಯಾಕೆ ಮಗನ ಹಿಡ್ಕೊಂಡು ಹಂಗೆ ಹೊಡಿತಿದ್ಯಲ್ಲೇ ಸುಬ್ಲಕ್ಷ್ಮಿ? ಏನಾತೆ ಸುಬ್ಲಕ್ಷ್ಮಿ? ಬಾರೇ ಹೋಗ್ಲಿ, ಏನಾಗಲ್ಲ ಬಾರೇ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಮಾಡ್ತಿದ್ದಾಳೋ ನಮ್ಮ ಸುಬ್ಲಕ್ಷ್ಮಿ? ಇವತ್ತೇನಾಗಿತ್ತೋ ಏನೋ ನಮ್ಮ ಸುಬ್ಲಕ್ಷ್ಮಿಗೆ ಒಂದು ತಿಳಿವಲ್ದೋ ದೇವ್ರೆ. ಲೋಲಾಕ್ಷಿ, ನನಗೇನಾಗಿಲ್ಲ ಕಣೆ ಲೋಲಾಕ್ಷಿ. ನೀ ಕೊಟ್ಟಿದ್ದಲ್ಲೇ 3,000 ನನ್ನ ಹತ್ರ ಇಟ್ಕೋ ಅಂತ. ನಿನ್ ಗಂಡ ಗೊತ್ತಾದ್ರೆ ತಾಂಡೋಗ್ತಾನೆ ನನ್ನ ಗಂಡ. ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಲ್ಲೇ ಲೋಲಾಕ್ಷಿ. ಆ ದುಡ್ಡನ್ನ ನನ್ನ ಮಗ ಕೊಟ್ಬಿಟ್ಟೆ ಕಣೆ ಲೋಲಾಕ್ಷಿ. ಅವನು ಹೋಗಿ ಗರ್ದರ ಪ್ಯಾಂಟ್ ತಗೊಂಬಂದನ್ ಕಣೆ ಲೋಲಾಕ್ಷಿ. ನಾನು ಏನ್ ಮಾಡಾನೆ ಲೋಲಾಕ್ಷಿ? ಅಯ್ಯೋ ಸುಬ್ಲಕ್ಷ್ಮಿ, ನಿನ್ನ ಬಾಯಿಗೆ ಚಪಾತಿ ಸಕ್ಕರೆ ಹಾಕ ಸುಬ್ಲಕ್ಷ್ಮಿ. ಎಂತ ಕೆಲಸ ಮಾಡಿದೆ ಸುಬ್ಲಕ್ಷ್ಮಿ? ನಾನು ಬ್ಯಾಂಕಿಗೆ ಹೋಗಿ ಬಂದು ಗೃಹಲಕ್ಷ್ಮಿ ದುಡ್ಡು ಬರ್ತದಂತ ಕಾದು ಸುಸ್ತಾಗಿದ್ದೆ ಕಣೆ ಸುಬ್ಲಕ್ಷ್ಮಿ. ನನ್ನ ಗಂಡಗ ಹಂಗು ಹಿಂಗು ಅದು ಇದು ಅಂತ ನಾನು ಹೇಳಿ ಉಳಿಸ್ಕೊಂಡಿರೋ ದುಡ್ಡು ಕಣೆ ಸುಬ್ಲಕ್ಷ್ಮಿ. ಓ ಆಂಟಿ, ನಿಮ್ದಾ ಮನೆ? ಓಕೆ, ಏನೋ ಪ್ರಾಬ್ಲಮ್. ನಿಮ್ಮ ಮಗನೂ ಅಲ್ಲಿ ಸಿಕ್ಕಿದ್ದ ನನಗೆ. ಅವನಿಗೂ 1,000 ರೂಪಾಯಿ ನಾನು ಕೊಟ್ಟಿದ್ದೀನಿ. ಓಕೆ, ಯು ಡೋಂಟ್ ವರಿ. ಅಲ್ಲಿ ನಿಮ್ಮ ಮಗನ ಹತ್ರನೇ ನೀವು ಕಲೆಕ್ಟ್ ಮಾಡ್ಕೊಂಬಿಡ್ರಿ, ಓಕೆನಾ? ಏನಂದ ನೀನು? ನನ್ನ ಮಗ ನೀ ಸಿಕ್ಕಿದ್ನೆ, ಅವನಿಗೆ ನೀನು 1,000 ರೂಪಾಯಿ ಕೊಟ್ಟೆ. ಸರಿ ವಾತು ಬಿಡತ್ತ. ನಾ ಬಟ್ಟೆ ಕಟ್ಟಿ ನನ್ನ ಗಂಡಗೆ ತರಕಾರಿ ಮೇಲೆ ರೇಷನ್ ಮೇಲೆ ಅದು ಇದಂತ ಸುಳ್ಳು ಹೇಳಿ ಕೂಡಿಕ್ಕಿಂದ್ರ ದುಡ್ಡನ್ನ ಏನೋ ನಿಮ್ಮ ಅವ್ವ ಇಟ್ಕೊಂತಾಳಂತ ಕೊಟ್ರೆ ಇಂಥ ಕೆಲಸ ಆಗೋತಲ್ಲ. ಸುಬ್ಬಕ್ಕ, ಅದೆಲ್ಲ ನನಗೆ ಗೊತ್ತಿಲ್ಲ ಕಣವ. ನನ್ನ ದುಡ್ಡು ನನಗೆ ಬೇಕು ಅಷ್ಟೇನೆ ನೋಡು. ಮತ್ತೆ ನನ್ನ ಪಾಡಿ ನಾನು ಇಲ್ಲಿ ನನ್ನ ಮಗನ ನೀನು ಕೇಳ್ತಾ ಇದ್ದೀನಿ. ಅವನು ಇಲ್ಲಿ ಬಂದು ನಿಂತ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾನೆ. ಆಗ್ಲಿಂದ ಅಲ್ಲೇ ನೋಡ್ತಾ ಇದ್ದೀನಿ ನಾನು.
ಅವ್ರದ್ರ ಪ್ಯಾಂಟ್ ಬೇರೆ ಹಾಕ್ಕೊಂಬಂದಿದ್ದಾನೆ. ನನ್ನ ಹೊಟ್ಟೆ ಊರಿಗೆ ನಾನು ಅವನು ಹೊಡಿತಿದ್ರೆ ಬಂದು ಅಯ್ಯೋ ಸುಬ್ಲಕ್ಷ್ಮಿ ಏನಾದಿ ಸುಬ್ಲಕ್ಷ್ಮಿ ಅಂತ ರಾಗ ಪಾಡ್ತೀಯ. ನಾನೇನ್ ಮಾಡೋಣ ಹೋಗಿ ನಿನ್ ಮಗನ ಇಸ್ಕೊಂತಾನಂತಲ್ಲ, ಹೋಗಿ ಅಲ್ಲೇ ಇಸ್ಕ. ನಾ 2,000 ರೂಪಾಯಿ ಯಾವಾಗ ಇದ್ದಾಗ ಕೊಡ್ತ ನಾನು. ಈಗಿನ ಹುಡುಗರು ಹುಚ್ಚಾಟಕ್ಕೆ ನಾವೆಲ್ಲ ಹೆಣ್ಗಾಡ್ಬೇಕು ನೋಡು. ಅದೇನಲ್ಲ ಪಾಪ ಅಂತ ಹೊರದ್ರ ಬಟ್ಟೆ ತಕೊಂಡಿದೀಯ, ಅಷ್ಟು ಕಮ್ಮಿ ಕೊಟ್ಟದ್ಲೇನ ನಿಮ್ಮವ್ವ? 3,000 ರೂಪಾಯಿ ಕೊಟ್ಟದ್ಲಂತೆ. ಅದ್ರಾಗ 3,000 ರೂಪಾಯಿದ ಬಟ್ಟೆ ಬರ್ಲದ ನಿನಗೆ ಪಾಪ. ಅಲ್ಲೇ ಸುಬ್ಲಕ್ಷ್ಮಿ ಇನ್ನೊಂದು 2,000 ರೂಪಾಯಿನ ಜಾಸ್ತಿ ಕೊಡ್ಬೇಕ ಬೇಡ? ಅಯ್ಯೋ ಒಳ್ಳೆ ಬಟ್ಟೆನ ತಕೊಂಬರೋಣವ. ನೀ ದುಡ್ಡು ಕಮ್ಮಿ ಕೊಟ್ಟಿದ್ದೀ ತಗ, ಅದಕ್ಕೆ ನೋಡು ಪಾಪ ಅವ್ರದ್ರ ಬಟ್ಟೆ ಕಟ್ ಕಳ್ಸಿದಾರ ಅಂಗಡಿಯರು.